ಎರಡನೇದಾಗಿ ದಾವೀದ ಹೇಳ್ತಾನೆ, ನಿನ್ನಲ್ಲೇ ಮಮತೆ ಇಡುತ್ತೇನೆ. ಹಲ್ಲೆಲೂಯಾ. ಯಾರಲ್ಲಿ ಮಮತೆ ಇಡ್ತಾರಂತೆ? ದೇವರಲ್ಲಿ. ನಾವ್ಯಾರ ಮೇಲೆ ಮಮತೆ ಇಡ್ತೀವಿ? ನಾವ್ಯಾರ ಮೇಲೆ? ಸುಳ್ಳು ಹೇಳ್ಬಾರ್ದು, ಕರೆಕ್ಟ್ ಆಗಿ. ನಿನ್ ಮಮತೆ ಯಾರ ಮೇಲೆ? ನಿನ್ ತಂದೆ ತಾಯಿ ಮೇಲೋ, ನಿನ್ ಗಂಡನ ಮೇಲೋ, ನಿನ್ ಹೆಂಡತಿ ಮೇಲೋ, ನಿನ್ ಸಂಪಾದನೆ ಮೇಲೋ, ಹೌದಲ್ವಾ? ನೀನು ಯಾರು ಹೊಗಳ್ತಾರೋ, ಯಾರು ಪ್ರೀತಿಸ್ತಾರೋ ಅವ್ರ ಮೇಲೆ ನಮ್ಮ ಮಮತೆಗಳು. ದೇವ್ರ ಮೇಲೆ ಮಮತೆ ಇಡ್ತೀವಾ? ದೇವರ ಮೇಲೆ ಮಮತೆ ಇಡೋದನ್ನ ಕಲಿಬೇಕು. ಹಲ್ಲೆಲೂಯಾ. ಯಾಕೆ ಗೊತ್ತಾ? ದಾವೀದನ ಈ ಮಾತನ್ನ ಹೇಳೋದಕ್ಕೆ ಒಂದು ಕಾರಣ ಇದೆ ಪ್ರಿಯರೇ. ದೇವ್ರೆ, ನಾನು ನಿನ್ನಲ್ಲೇ ಮಮತೆ ಇಡ್ತೀನಿ ಅಂತ. ಈಗ ಆತನು ಒಂಟಿಗನಲ್ಲ, ಈಗ ರಾಜ್ಯನಾಗಿದ್ದಾನೆ, ಈಗ ಅಧಿಕಾರ ಇದೆ, ಈಗ ಎಲ್ಲವೂ ಕೂಡ ಹೆಂಡತಿ ಮಕ್ಕಳು ಸಂಪೂರ್ಣವಾಗಿ ಎಲ್ಲವೂ ಕೂಡ ಆತನಿಗಿದೆ. ಆದ್ರೂ ಆತನು ಹೇಳ್ತಾನೆ, ದೇವ್ರೆ, ನಾನು ಈ ರಾಜ್ಯದ ಮೇಲೆ ಮಮತೆ ಇಡಲ್ಲ, ಈ ಸ್ಥಾನದ ಮೇಲೆ ಮಮತೆ ಇಡಲ್ಲ, ಈ ಸಂಪತ್ತು ಮೇಲೆ ಮಮತೆ ಇಡಲ್ಲ, ಈ ಕೊಟ್ಟಂತ ಹೆಂಡತಿ ಮಕ್ಕಳ ಮೇಲೆ ನನ್ನ ಮಮತೆ ಅಲ್ಲ, ನಿನ್ನ ಮೇಲೆ ನನ್ನ ಮಮತೆ ಅಂತ ಹೇಳ್ತಾನೆ. ಹಾಗಾದ್ರೆ ಕುಟುಂಬದ ಮೇಲೆ ಮಮತೆ ಇಡಬಾರ್ದಾ? ಕುಟುಂಬದ ಮೇಲೆ ಪ್ರೀತಿ ಅಕ್ಕರೆ ಇರಬಾರ್ದಾ? ಇರಬಾರ್ದಂತ ದೇವ್ರು ಹೇಳ್ತಿಲ್ಲ. ನೀನ್ ಹೆಂಡತಿನ ಮಕ್ಕಳನ್ನ ಕುಟುಂಬವನ್ನ ಮಮತೆಯಿಂದ ನೋಡ್ಬೇಡ, ಅವ್ರ ಮೇಲೆ ಮಮತೆ ಇಡ್ಬೇಡ ಅಂತ ದೇವ್ರು ಹೇಳ್ತಿಲ್ಲ. ಆದ್ರೆ ಮೊದಲನೇ ಮಮತೆ ಪರಿಪೂರ್ಣವಾಗಿ ದೇವರ ಮೇಲೆ ಇಡು. ಹಲ್ಲೆಲೂಯಾ. ಯಾಕಂದ್ರೆ ದಾವೀದ ಒಂಟಿಯಾಗಿದ್ದಾಗ ಅವನ ಆಧರಿಸಿದ್ ಯಾರು ಅಂತಂದ್ರೆ ದೇವರು. ಅವನ್ ದುಃಖದಲ್ಲಿದ್ದಾಗ ಅವನ ಕಣ್ಣೀರು ಒರೆಸಿದ್ ಯಾರಂದ್ರೆ ದೇವರು. ಅವನು ಜೀವ ಮರಣದ ಮಧ್ಯದಲ್ಲಿ ಸಿಕ್ಕಾಕೊಂಡು ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವನು ಓಡುವಾಗ ಸೈನ್ಯವನ್ನ ಹಿಂದಟ್ಟುತ್ತೈತಿ, ರಾಜ ಹಿಂದಟ್ಟುತ್ತಿದ್ದಾನೆ ಸೌಲ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ಗುಹೆಗಳಲ್ಲಿ, ಅರಣ್ಯಗಳಲ್ಲಿ ಮತ್ತೆ ಕಾಡುಗಳಲ್ಲಿ ಆತನು ಔತುಕೊಂಡಿದ್ದೇನೆ. ತನ್ನನ್ನು ತಾನು ಕಾಪಾಡ್ಕೊಳ್ಳುವಾಗ ಅವನು ರಾತ್ರಿ ಹಗಲು ಅವನು ಬಲಹೀನನಾದಾಗ, ಅವನು ದುಃಖಪಟ್ಟಾಗ, ಅವನು ಸೋತೋದಾಗ, ಅವನು ಕಣ್ಣೀರಲ್ಲಿದ್ದಾಗ, ಅವನು ಒಂಟಿತನ ಅನಿಸ್ದಾಗ ಅವನನ್ನ ಮಮತೆಯಿಂದ ನೋಡಿದ್ದು, ಅವನ ಆಧರಿಸಿತ್ತು, ಅವನ ಸಂತೈಸಿತ್ತು, ಅವನ ಬಲಪಡಿಸಿತ್ತು, ಅವನ ಕಣ್ಣೀರನ್ನು ಒರೆಸಿತ್ತು ದೇವರು. ತಂದೆ ಬರ್ಲಿಲ್ಲ, ಹಲ್ಲೆಲೂಯಾ. ಹೆಂಡತಿ ಬರ್ಲಿಲ್ಲ, ಅಣ್ಣಂದಿರಿದ್ರು, ಅಣ್ಣಂದಿರು ಬರ್ಲಿಲ್ಲ. ಯೋಚನೆ ಮಾಡಿ, ನೀನು ಒಂಟಿಯಾಗಿದ್ದೆ, ನೀನ್ ಯಾವುದೋ ಒಂದು ಕಷ್ಟದಲ್ಲಿದ್ದೆ, ಯಾವುದೋ ಒಂದು ರೋಗದಲ್ಲಿದ್ದೆ, ಯಾವುದೋ ಒಂದು ಸಮಸ್ಯೆಯಲ್ಲಿ ನೀನು ಸಿಕ್ಕಾಕೊಂಡಿದ್ದೆ, ಯಾವುದೋ ಒಂದು ಮಾಟ ಮಂತ್ರದಲ್ಲಿ ನೀನು ಬಾಧೆ ಪಡ್ತಾ ಇದ್ದೆ, ಯಾವುದೋ ವಿಧವಾದಂತ ಏನಂತೆ ಸಮಾಧಾನ ಆಗದೆ ಇರುವಂತ ಕಾರ್ಯಗಳು ನಿನ್ನನ್ನು ಬಾಧೆ ಪಡಿಸ್ತಿತ್ತು, ಯಾವುದೋ ವಿಷಯದಲ್ಲಿ ನಿನಗೆ ಸಮಾಧಾನನೇ ಇಲ್ಲದೆ ಇದ್ದೆ, ನಾನು ಒಬ್ಬರು ಮನೆ ಹೇಳ್ಕೊಳಕ್ ಆಗದೆ ಇರೋಂತ ಮನ ವೇದನೆ ನಿನ್ನ ಒಳಗಡೆ ಇತ್ತು, ಚಿಂತೆಯಲ್ಲಿ ನೀನು ಮುಳುಗಿದ್ದೆ. ಆಗ ನಿನ್ನ ಮೇಲೆ ಮಮತೆ ಇಟ್ಟವ್ರು ಯಾರು? ನಿನ್ನ ಆಧರಿಸಿದವ್ರು ಯಾರು? ನಿನ್ನ ಕಣ್ಣೀರನ್ನು ಒರೆಸಿದವ್ರು ಯಾರು? ನಿನ್ನ ಮೇಲೆ ದೇವರು ಮಮತೆ ಇಟ್ಟುತ್ತಾನೆ ನಿನ್ನ ಯೋಗಗಳಿಂದ ಹೊರಗಡೆ ತಂದಿದ್ದು. ಹಲ್ಲೆಲೂಯಾ. ನಾನು ಆಗ್ಲೇ ಹೇಳಿದಾಗೆ ಕೆಲ ಸಾರಿ ನಮ್ಮ ಕುಟುಂಬದವ್ರು ನಮ್ಮ ಪರಿಸ್ಥಿತಿಗಳು ಅರ್ಥ ಮಾಡ್ಕೊಳ್ಳಲ್ಲ, ನಮ್ಮ ಮೇಲೆ ಮಮತೆ ತೋರ್ಸಕ್ ಆಗಲ್ಲ ಅವರು. ಆದ್ರೆ ಎಲ್ಲಾ ಟೈಮಲ್ಲೂ ದೇವರು ನಮ್ಮನ್ನು ಮಮತೆ ತೋರಿಸ್ತಾನೆ, ನಮ್ಮನ್ನ ಅರ್ಥ ಮಾಡ್ಕೊಂಡಿರ್ತಾನೆ. ಹಲ್ಲೆಲೂಯಾ. ಸರಿಯಾಗಿ ನಮ್ಮ ಮನವೇದನೆಗಳ ಮನಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳೋನು ಕರ್ತನಾಗಿದ್ದಾನೆ. ಹಾಗಾಗಿ ದಾವೀದ ಹೇಳ್ತೇನಪ್ಪ, ನೀನೇ ನಿನ್ನ ಮೇಲೆ ನಾನು ಮಮತೆ ಇಡ್ತೀನಿ ಸ್ವಾಮಿ. ಹಲ್ಲೆಲೂಯಾ. ಯಾಕಂದ್ರೆ ನಾನು ಒಂಟಿಯಾಗಿದ್ದಾಗ, ಕತ್ತಲಲ್ಲಿದ್ದಾಗ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ, ನಿಂದೆಯಲ್ಲಿರುವಾಗ, ತಿರಸ್ಕಾರದಲ್ಲಿದ್ದಾಗ, ಯಾರು ನನ್ನ ಇಟ್ಕೊಳ್ದೆ ಇರುವಾಗ, ಯಾರು ನನ್ನ ಪೋಷಿಸದೆ ಇರುವಾಗ, ಯಾರು ನನ್ನ ಬಗ್ಗೆ ಯೋಚನೆ ಮಾಡದೆ ಇದ್ದಾಗ, ಯಾರು ನನ್ನ ಬಗ್ಗೆ ಒಳ್ಳೆದನ್ನ ಮಾತಾಡದೆ ಇದ್ದಾಗ, ನನ್ನ ಕುರಿತಾಗಿ, ನನ್ನ ಭವಿಷ್ಯ ಕುರಿತಾಗಿ ಒಳ್ಳೆದನ್ನ ಮಾಡಿಕೊಂಡಂತ ಯೋಚನೆ ಮಾಡಿದಂತ ದೇವರು ನೀನು, ಒಳ್ಳೆ ಕಾರ್ಯಗಳನ್ನ ನೀನು ಮಾಡಿದಂತ ದೇವರು. ಅದಕ್ಕೆ ನಿನ್ನ ಮೇಲೆ ನಾನು ಮಮತೆ ಇಡ್ತೇನೆ. ಹಲ್ಲೆಲೂಯಾ. ಯಾವ್ದಾರ ವ್ಯಕ್ತಿಗೆ ನಾವು ಒಳ್ಳೇದು ಮಾಡ್ಬೇಕಂದ್ರೆ ಅವನ ಮೇಲೆ ಮಮತೆ ಇಡ್ತೀವಿ ಅಲ್ವಾ? ಆಮೇಲೆ ಅವ್ನ್ ಒಳ್ಳೇದ್ ಮಾಡ್ಬೇಕಂತ ಬಯಸ್ತೀವಿ, ಹೌದಲ್ಲ ಪ್ರೇರೆ? ಹಾಗಾದ್ರೆ ದಾವೀದನ ಜೀವಿತದಲ್ಲಿ ದೇವರು ಮಮತೆ ಇಟ್ಟ. ಅವನು ಒಂಟಿಯಾಗಿದ್ದಾಗ, ಅವನ ಜೀವಿತದಲ್ಲಿ ಏನು ಇಲ್ಲದೆ ಇರುವ ಪರಿಸ್ಥಿತಿಯಲ್ಲಿ ದೇವರು ಕೈ ಬಿಡದೆ ಅವನಿಗೆ ಮಾಡಿದಂತ ಸಹಾಯ, ಮೇಲು, ಅವನ ರಕ್ಷಿಸಿದಂತ ಎಲ್ಲದನ್ನ ನೋಡಿ ಈಗ ಹೇಳ್ತಾನೆ, ದೇವ ಈಗ ಎಲ್ಲವೂ ಇದೆ ಸ್ವಾಮಿ, ಈಗ ಒಂದು ಕುಟುಂಬವಾಗಿದೆ, ಈಗ ಒಂದು ದೇಶವಾಗಿದೆ, ಈಗ ಎಲ್ಲಾ ವಿಷಯದಲ್ಲೂ ಸಮೃದ್ಧಿ ಜಯ ಕೊಟ್ಟಿದ್ದಿ, ಆದ್ರೆ ನನ್ನ ಮಮತೆ ನಿನ್ನ ಮೇಲೆ. ನಾವ್ ಹಂಗಲ್ಲ, ಬರೋ ತನಕ ದೇವ್ರ ಮೇಲೆ, ಬಂದ ಮೇಲೆ ಅದ್ರ ಮೇಲೆ, ಹೌದಲ್ವಾ? ಸಿಗಗಂಟ ದೇವ್ರ ಮೇಲೆ, ಸಿಕ್ಕ ಮೇಲೆ ನೋಡಿ. ನಾವ್ ಈಗ ಏನ್ ಮಾಡ್ತಾ ಇರ್ತೀವಿ, ನಾವು ದೇವ್ರೇ ದೇವ್ರೇ ದೇವ್ರೆ ಅಂತ ಇರ್ತೀವಿ. ಯಾರಾದ್ರೂ ಮೂರನೇ ವ್ಯಕ್ತಿ ನಮ್ಮ ಇಷ್ಟಪಡೋರು, ಯಾರಾದ್ರೂ ನಮ್ಮನ್ನು ಹೊಗಳೋರು, ಯಾರಾದ್ರೂ ನಮ್ಗೆ ಏನಾದ್ರು ಉಪಕಾರ ಮಾಡೋರು, ಯಾರಾದ್ರೂ ನಮ್ ಬಗ್ಗೆ ಒಂದು ಒಳ್ಳೇದು ಯೋಚನೆ ಮಾಡೋರು, ಮೂರನೇ ವ್ಯಕ್ತಿ ಅಂತ ನಮ್ಮ ಮಧ್ಯದಲ್ಲಿ ಬಂದ್ರೆ ದೇವ್ರನ್ನ ಬಿಟ್ಟು ಅವ್ರ ಮೇಲೆ ಆಧಾರ ಪಡ್ತೀವಿ, ಆ ಕುಟುಂಬನ್ನೇ ಹೋಗಿ ಸೇರ್ಕೋತೀವಿ, ಇಲ್ಲ ಅವ್ರ ಬಾಲನೆ ಹಿಡ್ಕೊಂಡು ಹೋಗ್ತಾ ಇರ್ತೀವಿ.
ಬಾಲಗುಂಚಿ ತರ. ಹೌದಲ್ವಾ? ಎಷ್ಟು ನಮ್ಗೆ ಇದ್ ಮಾಡಿದ್ರು, ಕೇಳ್ದಾಗೆಲ್ಲ ಸಹಾಯ ಮಾಡೋರು, ಇವ್ ಮಾಡೋರು, ಹಂಗ್ ಮಾಡೋರು. ಪ್ರೀತಿ ಮಾಡ್ಬೇಡ ಅಂತ ಹೇಳ್ತಿಲ್ಲ, ಅವ್ರ ಮೇಲೆ ಅಕ್ಕರೆ ಇರಬೇಡ ಅಂತ ಹೇಳ್ತಿಲ್ಲ. ಆದ್ರೆ ನಿನ್ನ ಮಮತೆ ದೇವರ ಮೇಲೆ ಇರಬೇಕು, ದೇವರನ್ನ ಬಿಟ್ಟು ಕೊಡಬಾರ್ದು. ಹಲ್ಲೆಲೂಯಾ. ಯಾಕೆಂತಂದ್ರೆ ನೀನ್ ಕಷ್ಟ ಅಂದಾಗ, ಇಕ್ಕಟ್ಟಂದಾಗ ನಿನಗ್ ಮೇಲೆ ಅವ್ರ ಎದುರಿಗಿರುವಂತ ವ್ಯಕ್ತಿ ನಿನಗೇನೋ ಕೊಡುವುದಕ್ಕೆ, ನಿನಗೇನೋ ಒಳ್ಳೇದು ಮಾಡೋದಕ್ಕೆ ದಯೆ ತೋರಿಸಿದ್ದೆ, ದಯೆ ಹುಟ್ಟಿಸಿದ್ದೆ ನಿನ್ನ ಮೇಲಿರೋ ಮಮತೆ ಇಟ್ಟಂತ ದೇವರು. ಈಗ ನನಗೇನೋ ಅವಶ್ಯಕತೆ ಐತೆ, ನನ್ನ ಎದುರುಗಡೆ ಕೂತಿರೋಂತ ನೀವು ಏನೋ ನನಗೇನಾದ್ರೂ ಆ ಅವಶ್ಯಕತೆಗಳನ್ನ ಪೂರೈಸ್ತೀರಿ ಅಂತಂದ್ರೆ ನಿಮ್ಮ ಮನಸ್ಸಲ್ಲಿ ನನ್ನ ಮೇಲೆ ದೇವರು ದಯೆ ಹುಟ್ಟಿಸ್ತಾ, ನಮ್ಮ ಪಾಸ್ಟರ್ಗೆ ಏನಾರ ಮಾಡ್ಬೇಕು, ಒಳ್ಳೇದು, ಇದನ್ನ ನಾನು ಕೊಡಿಸ್ಬೇಕು. ಹೌದಾ? ದೇವರು ನಿಮ್ಮ ಮನಸ್ಸಲ್ಲಿ ದಯೆ ಹುಟ್ಟಿಸದೆ ಹೊರತು ನೀವು ನನಗೇನು ಮಾಡಕ್ಕಾಗಲ್ಲ, ಅಥವಾ ನಾನ್ ನಿಮ್ಗೇನು ಮಾಡಕ್ಕಾಗಲ್ಲ. ಹೌದಲ್ವಾ? ಆಗ ನಾವೇನ್ ಮಾಡ್ತೀವಿ? ದೇವರನ್ನ ಮರಿತೀವಿ, ಆ ವ್ಯಕ್ತಿನ ಮಾತ್ರ ಇಟ್ಕೊಳ್ತಾ ಇರ್ತೀವಿ. ಅವನ್ ತಪ್ಪು ಸರಿ ಏನಕ್ಕಿಲ್ಲ, ಅವ್ರನ್ನೇ ನಾವು ಆರಾಧನೆ ಮಾಡ್ತಾ ಇರ್ತೀವಿ, ವಿಗ್ರಹ ಆರಾಧನೆ ಮಾಡ್ತಾ ಇರ್ತೀವಿ. ಆ ರೀತಿ ಇರಬಾರ್ದು ನಮ್ಮ ಪರಿಸ್ಥಿತಿ. ಅದಕ್ಕೆ ದಾವೀದ ಹೇಳ್ತಾನೆ, ದೇವ ಈಗ ಎಲ್ಲವನ್ನ ಕೊಟ್ಟಿದ್ದಿ, ಎಲ್ಲವನ್ನು ಮಾಡಿದ್ದಿ, ನಾನು ಹತ್ತಲಾರದ ಆಶ್ರಯ ಸ್ಥಾನದಲ್ಲಿ ನಾನು ಹತ್ತಿಸಿದ್ದಿ, ಆದ್ರಿಂದ ನೀನೇ, ನಿನ್ನ ಮೇಲೆ ನಾನು ಮಮತೆ ಇಡ್ತೀನಪ್ಪ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರೇರೆ, ನೀನು ಒಂಟಿಯಾಗಿದ್ದಾಗ ಜೀವಿತ ಸಾಕು, ಎಂಡಿಂಗ್ ಮಾಡ್ಕೊಬಿಡೋಣ, ಈ ಪರಿಸ್ಥಿತಿನೇ ಬೇಡ, ಈ ಕುಟುಂಬನೇ ಬೇಡಪ್ಪ, ಈ ಸವಾಸನೆ ಬೇಡಪ್ಪ, ಯಾಕಾದ್ರೂ ಅಂತ ಎಲ್ಲ ನೀನು ಸೋತು ಹೋದಾಗ ನಿನ್ನ ಮೇಲೆ ಮಮತೆ ಇಟ್ಟಂತ ದೇವರು ನಿನ್ನನ್ನು ಬಲಪಡಿಸ್ತಾ, ನಿನ್ನನ್ನು ಆಧರಿಸ್ತಾ, ನಿನ್ನನ್ನು ಅವುಗಳಿಂದ ಹೊರಗಡೆ ತೆಗೆದುಕೊಂಡು ಬಂದ.